ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್, ನೀವು ಸೂಪರ್ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕಡಲೆ ಹಿಟ್ಟಿನ ಪಲ್ಯ ಅಂದರೆ ಬಜ್ಜಿ ಹಿಟ್ಟು ಇರ್ತಲ್ಲ, ಆ ಬಜ್ಜಿ ಹಿಟ್ಟಿಂದ ಪಲ್ಯ. ಅದು ನಮ್ಮ ಕಡೆಗೆ ತುಂಬಾ ಫೇಮಸ್. ಯಾಕಂದರೆ ಅದು ಪೂರಿ ಜೊತೆ ಆಗಲಿ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ಜೊತೆ ಕಾಂಬಿನೇಷನ್ ಆಗುತ್ತೆ. ಹಾಗಾಗಿ ಅದನ್ನು ಮಾಡೋದನ್ನು ಹೇಗಂತ ನಿಮಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬಾ ಖುಷಿ ವಿಷಯ ಹೇಳ್ಬೋದು. ನನಗೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಗ್ತದೆ. ಬಟ್ ಏನಪ್ಪ ಅಂದರೆ ಲೈಕ್ಸ್ ಮಾತ್ರ ನನಗೆ ಸಪೋರ್ಟ್ಸ್ ಬಹಳ ಕಡಿಮೆ ಬರ್ತದೆ. ಯಾಕಂದರೆ ನಮಗೆ ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಅದ್ರ ತಕ್ಕಂಗೆ ನಮಗೆ ಏನಾದರೂ ಪ್ರೋತ್ಸಾಹ ಸಿಗ್ತಾಯಿದ್ರೆ ನಮಗೆ ಒಂಥರ ಮೋಟಿವೇಶನ್ ಆಗುತ್ತೆ, ಖುಷಿ ಆಗುತ್ತೆ. ಆದರೆ ಏನೋ ನಮಗೆ ಅದ್ರ ಬಗ್ಗೆ ಸಪೋರ್ಟೇ ಸಿಕ್ಕಿಲ್ಲ ಅಂದರೆ ನಮಗೆ ಏನು ಮಾಡೋಕ್ಕೂ ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ. ಇದೊಂದು ಕೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ಕಡೆಯಿಂದ ಖುಷಿ ಇದೆ, ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟು. ಬಟ್ ಅಂದರೆ ವಿಡಿಯೋಗಳಿಗೆ ಯಾವುದು ಇದು ಆಗ್ತಾಯಿಲ್ಲ. ಹಾಗಾಗಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಂಡೆಕಾಯಿ ಅಂದರೆ ತುಂಬ ಬೇಕಾಗಲ್ಲ, ಸುಮ್ಮನೆ ಒಂದು 4-5 ಬೆಂಡೆಕಾಯಿ ಇದ್ರೂ ಭೀ ಹ್ಯಾಡ್ ಮಾಡ್ಕೋಬೋದು. ಬಟ್ ಅದು ಇಲ್ಲಾಂದ್ರೂ ಭೀ ನೋ ಪ್ರಾಬ್ಲಮ್. ಬಟ್ ನಮ್ಮ ಮನೆಯಲ್ಲಿ ಇವಾಗ ಮಂತ್ ಎಂಡ್ ಎಲ್ಲ ರೇಷನ್ ಖಾಲಿಯಾಗಿದೆ, ಮಾಡಬೇಕು. ಹಾಗಾಗಿ ನಾವು ಇದ್ದಿದ್ದರಲ್ಲೇ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಪೋರ್ಟ್ ನಮಗೆ ಬಹಳ ಮುಖ್ಯ ಸ್ನೇಹಿತರೆ. ನೋಡಿ, ಈಗ ಟೊಮೊಟೊ ಮತ್ತು ಮೆಣಸಿಕಾಯಿ 2 ಹೊಳಿದ್ದೀನಿ. ಈಗ ಈರುಳ್ಳಿ ಹೊಳ್ಕೊತಿದ್ದೀನಿ. ಇಷ್ಟರಲ್ಲೇ ನಿಮಗೆ ಮಾಡಿ ತೋರಿಸ್ತೀನಿ. ವೆರಿ ಸಿಂಪಲ್. ಬಟ್ ಇದ್ರ ಜೊತೆ ಒಂದು 4-5 ಬೆಂಡೆಕಾಯಿ, ಕಡಲೆ ಬೀಜ, ಕರಿಬೇವು, ಕೊತ್ತಂಬರಿ ಇದ್ದರೆ ತುಂಬಾ ಬೊಂಬಾಟಾಗಿ ಇರುತ್ತೆ. ತುಂಬ ಇಷ್ಟಪಟ್ಟು ನೀವು ಒಂದು ಸಲ ಮಾಡಿ ತಿಂದರೆ ನೆಕ್ಸ್ಟ್ ಟೈಮ್ ಚಪಾತಿ ಮಾಡಿದಾಗೂ ಇದೇ ಮಾಡ್ತೀರಾ, ಪೂರಿ ಮಾಡಿದಾಗೂ ಇದೇ ಮಾಡ್ತೀರಾ, ರೊಟ್ಟಿ ಮಾಡಿದಾಗೂ ಇದೇ ಮಾಡ್ಕೊಂಡು ತಿಂತೀರಾ. ಹಾಗೆ ಇದ್ರ ಟೇಸ್ಟು ಸೇಮ್ ಮಸ್ತಾಗಿರುತ್ತೆ. ಬನ್ನಿ, ರೆಡಿ ಮಾಡೋಣ, ತೋರಿಸ್ತೀನಿ ನಿಮಗೆ. ನೋಡಿ, ಮೊದಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, 3 ಇದೆ: ಈರುಳ್ಳಿ, ಟೊಮೊಟೊ, ಹಸಿಮೆಣಸಿಕಾಯಿ ಅಷ್ಟೇ ಇರೋದು. ನಾನು ಮೊದಲಿಗೆ ಈರುಳ್ಳಿ ಹಾಕ್ತೀನಿ, ಹಾಗೆ ಹಿಂದಲ್ಲೇ ಟೊಮೊಟೊ, ಮೆಣಸಿಕಾಯಿ ಕೂಡ ಹಾಕಿದ್ದೀನಿ. ಯಾಕಪ್ಪ ಅಂದರೆ ನಮಗೆ ಟೈಮ್ ಇಲ್ಲ. ಯಾಕಂದರೆ 8:30ಗೆ ನಾವು ಕೆಲಸಕ್ಕೆ ವ್ಯಾನ್ ಬರುತ್ತೆ ನಮ್ಮ ಮನೆಯವರಿಗೆ. ಹಾಗಾಗಿ ಹಾಗೆ ಡೈರೆಕ್ಟ್ ಹಾಕಿನಿ. ಸ್ವಲ್ಪ ನೀವು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ನೀವು ಹಸಿಮೆಣಸಿಕಾಯಿ, ಆಮೇಲೆ ಟೊಮೊಟೊ ಹಾಕೋಬೋದು. ಬಟ್ ನಾನು ಅರ್ಜೆಂಟಿಗೆ ಎಲ್ಲನೂ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಮುಚ್ಚೋಣ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ, ಈರುಳ್ಳಿ, ಮೆಣಸಿಕಾಯಿ ಎಲ್ಲನೂ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ನಮಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೋಡಿ, ಇವಾಗ 1 ಗ್ಲಾಸ್ ಹಾಕಿದ್ದೀನಿ. ಎರಡು ಗ್ಲಾಸ್ಗೆ ಸ್ವಲ್ಪ ಕಡಿಮೆ ಹಾಕಿನಿ. ಯಾಕೆ ಕಡಿಮೆ ಹಾಕಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಪೂರ ನೋಡಿ ಗೊತ್ತಾಗುತ್ತೆ. ಕಂಪ್ಲೀಟಾಗಿ 2 ಗ್ಲಾಸ್ ನೀರು ನಾನು ಲೆಕ್ಕ. ಇದಕ್ಕೆ ನೋಡಿ, ಚೆನ್ನಾಗಿ ತಿರ್ಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿದ ಮೇಲೆ ಸ್ವಲ್ಪ ಈಗ ಅರಿಶಿಣ ಆ್ಯಡ್ ಮಾಡ್ತೀನಿ. ನಂತರ
ಅಚ್ಚ ಖಾರದ ಪುಡಿ ಸ್ವಲ್ಪ, ಯಾಕಂದರೆ ಆ ಮೆಣಸಿನ್ಕಾಯಿ ಖಾರ ಕಡಿಮೆ ಇರುತ್ತೆ, ಅದಕ್ಕೆ ಸ್ವಲ್ಪ ಖಾರ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟೇ ಉಪ್ಪು, ಯಾಕಂದರೆ ಉಪ್ಪು ಹೆಚ್ಚಾದರೆ ತಿನ್ನೋಕ್ಕಾಗಲ್ಲ, ಬೇಕಾದರೆ ಮೇಲೆ ಬೇಕಾದರೆ ಹಾಕ್ಕೊಂಡು ತಿನ್ಬೋದು, ಕಡಿಮೆ ಆದರೆ ನೋ ಪ್ರಾಬ್ಲಮ್. ಉಪ್ಪು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಹಾಕಿದ ಮೇಲೆ ಈಗ ಸ್ವಲ್ಪ ಹೊತ್ತು ಮುಚ್ಚೋಣ, ಕುದಿ ಬರಲಿ ಅಂತ. ಈಗ ಕುದಿ ಬಂದಿದೆ ಅಂದರೆ ಈ ಹಸಿ ಹಿಟ್ಟಿದೆಲ್ಲ ಕಡಲೆ ಹಿಟ್ಟು, ಅದನ್ನು ಈ ಥರ ಒಂದು ಕಪ್ಪು ಬೇಕಾಗಿಲ್ಲ, ಅರ್ಧ ಕಪ್ ಕಡಲೆ ಹಿಟ್ಟು, ಸ್ವಲ್ಪ ನೀರು ತೊಗೊಂಡು ಮೊದಲಿಗೆ ನಾವು ಪೇಸ್ಟ್ ಮಾಡ್ಕೊಂಡಿವಿ, ಯಾಕಂದರೆ ಗಂಟು ಆಗಬಾರ್ದು ಅಂತ. ಗಂಟು ಆಗೋಲ್ಲ ಈ ಥರ ಮಾಡಿಕೊಂಡ್ರೆ. ಈ ಥರ ಪೇಸ್ಟ್ ಥರ ಮಾಡಿಕೊಂಡು ಈಗ ಕುದಿ ಬರುತ್ತಲ್ಲ, ಈ ಕುದಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ನಾವು ಕುದಿ ಬಂದಿದೆ, ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ತಿರ್ಸ್ಕೋತಾ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ತಿರ್ಸ್ಕೋತಾ ಅದನ್ನು ಪೇಸ್ಟನ್ನು ಹಾಕಿದ್ದೀನಿ, ಕಡಲೆ ಹಿಟ್ಟಿನ ಪೇಸ್ಟು. ಆವಾಗಲೇ ನಾನು 2 ಗ್ಲಾಸಿಗೆ ಸ್ವಲ್ಪ ನೀರು ಕಡಿಮೆ ಹಾಕಿನಲ್ಲ, ಇದನ್ನು ತೊಳೆದು ಅದರಲ್ಲೇ ಹಾಕಿ ಬಿಡ್ತೀನಿ. ಆವಾಗ ನಮಗೆ 2 ಗ್ಲಾಸ್ ಕರೆಕ್ಟ್ ಆಗುತ್ತೆ. ಈಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಂಡು ನೋಡಿ, ಈ ಥರ ತಿರ್ಸ್ಕೊಂಡು ಗಂಟು ಆಗದೆ ಇರೋ ಥರ ನೋಡ್ಕೊಳ್ಳಿ. ಅದೇ ಇದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಕಡಲೆ ಬೀಜ, ಒಂದು 4-5 ಬೆಂಡೆಕಾಯಿ ಇದ್ದರೆ ಇನ್ನೂ ಬೊಂಬಾಟಾಗಿರುತ್ತೆ. ಬಟ್ ಅದು ಯಾವುದೂ ಇಲ್ಲ ನಮ್ಮ ಹತ್ರ, ರೇಷನ್ ಖಾಲಿಯಾಗಿದೆ. ಹಾಗಾಗಿ ಇದರಲ್ಲೇ ನಾವು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ನೀವು ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡ್ತೀರಾ. ನೋಡಿ ಈಗ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ, ಈಗ ಚೆನ್ನಾಗಿ ಕುದ್ದಿದೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ನೋಡಿದ್ದೀನಿ, ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸ್ತು, ಹಾಗಾಗಿ ಸ್ವಲ್ಪ ಸಾಲ್ಟ್ ಕೂಡ ಇವಾಗ ನೋಡಿ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಒಂದೇ ಸಲ ಹಾಕ್ಬಿಟ್ರೆ ಸಾಲ್ಟ್ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮತ್ತೆ ಇವಾಗ ಸ್ವಲ್ಪ ತಿರ್ಸಿಬಿಡ್ತೀನಿ. ಸಾಲ್ಟ್ ಹಾಕಿದ್ದೀನಲ್ಲ, ತಿರ್ಸಿ ನೋಡಿ. ಈಗ ಒಂದು 2 ನಿಮಿಷ ಅಷ್ಟು ಮುಚ್ಚಿ ಇನ್ನೊಂದು ಚೂರು ಕುದಿಯಕ್ಕೆ ಬಿಡೋಣ. ಸಾಲ್ಟ್ ಹೇಗಿದೆ, ಕರೆಕ್ಟಾಗಿದೆ ನೋಡೋಣ ಅಂತ. ಸೂಪರಾಗಿದೆ. ಒಂದು ಸಲ ನಮ್ಮ ಮನೆಯವ್ರು ಬಂದು ಚೆಕ್ ಮಾಡ್ತಾರೆ, ಅವರು ಕೂಡ. ನೋಡಿ ನಮ್ಮ ಮನೆಯವರು ಕೂಡ ಚೆಕ್ ಮಾಡಿ ಹೇಳ್ತಾರೆ, ಸಾಕು ಕರೆಕ್ಟಾಗಿ ಆಗಿದೆ ಅಂತ ಅವರು ಕೂಡ ಹೇಳ್ತಾರೆ. ಹಾಗಾಗಿ ನಾನು ಅದ್ರ ಮೇಲೆ ಮುಚ್ಚಿ ಸ್ವಲ್ಪ 2 ಮಿನಿಟ್ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇಷ್ಟೇ ಸ್ನೇಹಿತರೆ, ಕಡಲೆ ಹಿಟ್ಟಿನ ಪಲ್ಯ ರೆಡಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಿಮಗೆ ನಾನು ತೋರಿಸ್ತೇನೆ, ಕಡಲೆ ಹಿಟ್ಟಿನ ಪಲ್ಯ ರೆಡಿ ಆಗಿರುತ್ತೆ. ನೋಡಿ 2 ಗ್ಲಾಸ್ ನೀರು ಹಾಕಿದರೆ ಇಷ್ಟು ಗಟ್ಟಿ ಬಂದಿದೆ. ಅಪ್ಪಿತಪ್ಪಿ ಸ್ವಲ್ಪ ನೀರು ಹಾಕಿದ್ರೆ ಅಂತ ಫುಲ್ ಗಟ್ಟಿ 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 ಒಂಥರ ಇದ್ರ ಥರ ಆಗುತ್ತೆ. ನಮ್ಮ ಕಡೆಗೆ ಇದರಲ್ಲೇ ಏನು ಪಿಟ್ಲ ಅಂತ ಮಾಡ್ತಾರೆ, ಅದು ಕೂಡ ಒಂದು ಸಲ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಕಡಲೆ ಹಿಟ್ಟಿನ ಪಲ್ಯ
ವೆರಿ ಸಿಂಪಲ್, ತುಂಬಾ ಸೂಪರಾಗಿರುತ್ತೆ, ತುಂಬ ಫಾಸ್ಟ್ ಕೂಡ ಆ ಪಲ್ಯ ಮಾಡೋದು. ಈಗ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಅರ್ಜೆಂಟಿಗೆ ಮಾಡಬೇಕಪ್ಪ ಅಂದರೆ ಅದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಕಡಲೆ ಹಿಟ್ಟಿನ ಪಲ್ಯ. ಇನ್ನೊಂದೇನಪ್ಪ ಅಂದರೆ ಈಗಿನ ಕಾಲ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಅಂದರೆ ಅದು ಯೂಟ್ಯೂಬ್. ಯಾಕೆಂದರೆ ಆವಾಗ ಒಂದು ಕಾಲದಲ್ಲಿ ಮೊಬೈಲ್ ಏನೂ ಇರಲಿಲ್ಲ, ಹೆಣ್ಮಕ್ಳು ಅಡುಗೆ ಮಾಡೋದು ಕಲಿಬೇಕಾಗಿತ್ತು. ಇವಾಗ ಹಾಗಿಲ್ಲ, ಜಸ್ಟ್ ಯೂಟ್ಯೂಬ್ ಓಪನ್ ಮಾಡೋದು, ಹೌ ಟು ಕಡಲೆ ಹಿಟ್ಟು ಅಂದರೆ ಸಾಕು, ಕಡಲೆ ಹಿಟ್ಟು ಪಲ್ಯ ಬರುತ್ತೆ, ನೋಡ್ತಾರೆ, ಮಾಡ್ತಾರೆ. ಹಾಗೆ ನನ್ನ ಎಲ್ಲ ಅಕ್ಕ ತಂಗಿದರಿಗೂ ಹಾಗೂ ತಾಯಂದಿರಿಗೂ ಹೆಲ್ಪ್ ಆಗಲಿ ಅಂತ ಇದೊಂದು ರೆಸಿಪಿ ನಿಮಗೆ ತೋರಿಸಿದ್ದೀನಿ, ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ನನಗೆ ಹಣ, ಆಸ್ತಿ, ಅಂತಸ್ತು ಯಾವುದು ಕೊಟ್ಟರೆ ಅಂದರೆ ಪರವಾಗಿಲ್ಲ, ನಿಮ್ಮ ಪ್ರೀತಿ ಮತ್ತು ನಿಮ್ಮದೊಂದು ಸಪೋರ್ಟು ಬಹಳ ಮುಖ್ಯ. ನಿಮಗೆ ಈ ಕಡಲೆ ಹಿಟ್ಟಿನ ಪಲ್ಯ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಹಾಗೆ ನನಗೂ ಕೂಡ ಡ್ಯೂಟಿಗೆ ಟೈಮ್ ಆಗಿದೆ, ಅಲ್ಲಿ ಇದೇ ಥರ ವಿಡಿಯೋಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.